ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಗಸಗಸೆ. ಸಿಂಪಲಾಗಿ ಈ ಪಾಯಸ ತುಂಬ ಚೆನ್ನಾಗಿರುತ್ತೆಪ್ಪ. ಇದು ತೆಂಗಿನಕಾಯಿ ತುರಿ ಸ್ವಲ್ಪ ಬೆಳ್ಳಗೆ ತುರ್ಕೊಳ್ಳಿಯಪ್ಪ. ಒಂದು ಪಾಯಸ ಒಂಥರ ನೀಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಕಪ್ಪು ಕಾಣಿಸುತ್ತೆ. ಅದಕ್ಕೆ ಬೆಳ್ಳಗೆ ಈ ಥರ ತುರ್ಕೊಳ್ಳಿಪ್ಪ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ತುಪ್ಪ ಇಷ್ಟೇ. ಹೆಸರುಬೇಳೆ ಪಾಯಸ ಯಾವಾಗಲೂ ಟೇಸ್ಟಿಯಾಗಿರುತ್ತೆ, ಅದನ್ನೇ ಮಾಡ್ತೀನಿ. ಪಾಯಸಕ್ಕೆ ಬೆಲ್ಲ ತೊಗೊಳ್ಳಿಪ್ಪ. ಇದು ಬೆಲ್ಲ ನೀವು ಅಥವಾ ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಳೋಂಗಿದ್ರು ಹಾಕೊಳ್ಳಿ. ಇದಕ್ಕೆ ಬೆಲ್ಲನೇ ಚೆನ್ನಾಗಿರುತ್ತೆಪ್ಪ, ಬೆಲ್ಲನೇ ಹಾಕೊಳ್ಳಿ. ನಾನು ಸ್ವಲ್ಪ ನೆನೆಸಿಟ್ಕೊಳ್ತೀನಿ. ತುಪ್ಪ ಹಾಕ್ತಾ ಇದ್ದೀನಪ್ಪ, ಬಾಣಲೆಗೆ ತುಪ್ಪ ಹಾಕೊಳ್ಳಿ. ಈಗ ದ್ರಾಕ್ಷಿ ಗೋಡಂಬಿ ಮಾತ್ರ ಹುರ್ಕೊಂಡ್ಬಿಡ್ತೀನಪ್ಪ. ಇದನ್ನು ರೋಸ್ಟ್ ಮಾಡಿ ತೆಕ್ಕೊಂಬಿಡಿ. ದ್ರಾಕ್ಷಿನ ಹಾಕಿದ್ದೀನಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ, ಇಲ್ಲಾಂದರೆ ಬೇಗ ಅದಾಗ್ಬಿಡುತ್ತೆ. ತಕೊಂಬಿಡಿಪ್ಪ, ಇದನ್ನ ಪ್ಲೇಟಿಗೆ ತಕೊಂಬಿಡಿ. ನೋಡಿಪ್ಪ, ಈ ಥರ ಕೆಂಪಾಗಲಿ. ಪಾಯಸಗಳಿಗೆಲ್ಲ ಸ್ವಲ್ಪ ಕೆಂಪಾದರೆ ಚೆನ್ನಾಗಿರುತ್ತೆಪ್ಪ, ತುಂಬ ಬೆಳ್ಳಗೇನು ಬೇಡ. ಈ ಥರ ತಗೊಳ್ಳಿ. ಇದನ್ನು ಸ್ವಲ್ಪ ಕೆಂಪಿಗೆ ಆಗಲಿ. ಹೇಗಿದ್ರು ತುಪ್ಪದಲ್ಲಿ, ಅದಕ್ಕೆ ಫಸ್ಟ್ ದ್ರಾಕ್ಷಿ ಗೋಡಂಬಿ ರೋಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ತುಪ್ಪ ಜಾಸ್ತಿ ಹಾಕಿರ್ತೀವಲ್ಲ, ಮತ್ತು ಇದನ್ನು ಹುರಿಯೋಕ್ಕೆ ಸರಿ ಹೋಗುತ್ತೆ. ಮೀಡಿಯಮ್ ಆಗಿ ಇಟ್ಕೊಂಡು ಸ್ವಲ್ಪ ಕೆಂಪಾಗಲಿ. ಒಂದೇ ಸರಿ ಸ್ಟವ್ ಜೋರಾಗಿ ಹಾಕಿಬಿಟ್ರೆ ಎಲ್ಲ ಮೇಲೆ ಕಪ್ಪಾಗತ್ತಷ್ಟೇ. ಅದಕ್ಕೆ ಲೈಟಾಗಿ ಹಾಕ್ತೀವಿ. ನೋಡಿ ಇಷ್ಟ ಕೆಂಪಿಗೆ ಈ ಥರ ಕಪ್ಪು ಹಾಕಬಾರ್ದು, ಹಸಿನೂ ಹಾಕಬಾರ್ದು. ಅದರ ಕೆಂಪು ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಈ ಕಡೆ ಹೆಸರುಬೇಳೆ ಹಾಕಿದ್ದೀನಿ. ಸೈಡಲ್ಲಿ ನೀರು ಇಟ್ಕೊಂಡ್ಬಿಡಿ. ಇನ್ನೊಂದು ಸ್ಟವ್ ಮೇಲೆ ಹೆಸರುಬೇಳೆ ಹೋಗ್ಬಿಟ್ಟು ಹಾಕ್ಬಿಡಿ. ಈಗ ಕ್ಲೋಸ್ ಮಾಡಿ ಸ್ವಲ್ಪನೇ ಒಂದೇ ಸರಿ ಇದಾಗಲಿಪ್ಪ. ಆಫ್ ಮಾಡಿಬಿಡಿ. ಜಾಸ್ತಿ ಕೂಗೋದು ಬೇಡ. ಇದಕ್ಕಷ್ಟೇ ಅಪ್ಪ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಏಲಕ್ಕಿ ಹಾಕೊಳ್ಳಿ. ಇದು ಕೂಡ ಇಷ್ಟ ಆಗಲಿ, ಲೈಟ್ ಆಗಲಿ. ಆಮೇಲೆ ತೆಂಗಿನಕಾಯಿ ಹಾಕೊಳ್ಳಿ. ಇದನ್ನು ಸ್ವಲ್ಪ ಇದರಲ್ಲಿ ಹಾಕಿಸಿ. ಸ್ವಲ್ಪ ಆಡಿಸ್ಕೊಳ್ಳಿ. ಅದು ಹಸಿದು ಕಾಯಿ ಚೆನ್ನಾಗಿ ಬರುತ್ತೆ. ಹಸಿಕಾಯಿ ಸ್ವಲ್ಪ ಮುಗ್ಗಿದ್ರೆ ಚೆನ್ನಾಗುತ್ತೆ. ನಡೀತಾ ಆಗಿದೆ ಇದು. ಈಗ ಜಾಗರ ಕೊತ್ತೀನಿ. ಗ್ರೈಂಡ್ ಮಾಡೋಣ. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಪ್ಪ ಇದನ್ನ. ನೈಸಾಗಿ ಹಾಕಿ ಇದು ಸ್ವಲ್ಪ. ಓಕೆನಾ? ನೋಡಿಪ್ಪ, ಬೇಳೆ ಬೆಂದಿದೆ. ಏನು ಗೊತ್ತಪ್ಪ, ಒಂದು ಕೂಗಿಸ್ಬಾರ್ದಪ್ಪ, ವಿಷಲ್ ಆಗಬಾರ್ದು. ನೋಡಿ ಈ ಥರ ಇರಬೇಕು, ಇಲ್ಲಾಂದರೆ ನೈಸಾಗಿ ಆಗಿಬಿಡುತ್ತೆಪ್ಪ ಎಲ್ಲ. ಈ ಥರ ಬೇಳೆ ಹರಳಬೇಕು, ಚೆನ್ನಾಗಿ ಬೇಯಬೇಕು, ಮತ್ತು ಫುಲ್ ನೈಸ್ ಆಗಬಾರ್ದು. ನೋಡಿ ಈ ಥರ. ಓಕೆನಾ? ಈಗ ಇದನ್ನು ಹಾಕ್ತೀನಿಪ್ಪ. ಕಾಯಿ ಗಸಗಸೆ ಹಾಕ್ತಾನೆ. ಕಾಯಿ ಗಸಗಸೆ ಸ್ವಲ್ಪ ಜಾಸ್ತಿ ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ.
ನೀರಿರಬೇಕು, ಆವಾಗ ಟೇಸ್ಟಿಯಾಗಿರುತ್ತೆಪ್ಪ ಪಾಯಸ. ಈ ಥರ, ಇಲ್ಲಾಂದರೆ ಎಲ್ಲ ನೈಸ್ ಆಗಿಬಿಟ್ರಂತೂ ಚೆನ್ನಾಗಿರಲ್ಲ. ನೋಡಿಪ್ಪ, ಬೆಲ್ಲ ಹಾಕ್ಬಿಡಿ. ಈಗ ಬೆಲ್ಲ ಅದಕ್ಕೆ ನೀರಿಗೆ ಹಾಕಿಟ್ರೆಪ್ಪ ನೀವು ಈ ಥರ ಫಿಲ್ಟರ್ ಮಾಡ್ಕೋಬೋದು. ಬೆಲ್ಲದಲ್ಲಿ ತುಂಬ ಇರುತ್ತಲ್ಲ ಕಸ ಎಲ್ಲ, ಏನಾದರೂ ಕಬ್ಬಿಂದು ಕಸ ಇರುತ್ತೆ ನೋಡಿಕೊಂಡು. ಬೇಕಂದರೆ ನಿಮಗೆ ಸಕ್ಕರೆ ಇಷ್ಟ ಆದರೆ ಒಂಚೂರು ಸಕ್ಕರೆ ಹಾಕ್ಕೋಬೋದಪ್ಪ. ಇದಕ್ಕೆ ಮಾತ್ರ ಬರೀ ಬೆಲ್ಲನೇ ಚೆಂದ. ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೆ, ಅದಕ್ಕೆ ಹಾಗೆ ಒಂದು ರೆಸಿಪಿ ಕೊಟ್ಟಿದ್ದೀನಿ ನಿಮಗೆ. ಸ್ವಲ್ಪ ಬಿಸಿಯಾಗಲಿಪ್ಪ. ನೋಡಪ್ಪ, ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಬರೀ ಹೆಸರುಬೇಳೆ ಪಾಯಸ, ಅದು ಹೆಲ್ತಿಗೇನು ಒಳ್ಳೇದಲ್ಲ. ಬರೀ ಹೆಸರುಬೇಳೆ ಪಾಯಸ ಹೆಲ್ತಿ ಕೂಡ ಒಳ್ಳೆಯದು, ಮತ್ತು ಬೆಲ್ಲನೂ ಒಳ್ಳೆಯದು ಅಲ್ಲ. ನೋಡಿಪ್ಪ, ಸರ್ವಿಂಗ್ ಬೌಲ್ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ, ಇದ್ರ ಜೊತೆ ಕಾಂಬಿನೇಷನ್ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ವಡೆನ, ಬೋಂಡನ, ಬಜ್ಜಿನ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಹೆಸರುಬೇಳೆ ಈ ಥರ ಕಾಣ್ತಾ ಇದೆ ನೋಡಿ, ಕರೆಕ್ಟಾಗಿ ಬೇಯಿಸಿದೆ. ಓಕೆನಾ? ಏನಪ್ಪ, ಟೇಸ್ಟಿಯಾಗಿದೆ ಹೆಸರುಬೇಳೆ ಪಾಯಸ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಪ್ಪ. ಓಕೆ, ಸಿ ಯು.